ಮೇಡಮ್ ನಿಮ್ಮ ಹೆಸರು? ಸೇವಂತಿ. ಯಾವ ಊರು? 16. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗಿಲ್ಲಿ. ಯಾಕೆ ಗಿಲ್ಲಿಗೇನೆ? ಗಿಲ್ಲಿ ಅವ್ನು ಚೆನ್ನಾಗಿ ಆಡ್ತಾನೆ, ಹಳ್ಳಿಯಿಂದ ಬಂದಿದ್ದಾನೆ ಅಂತ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಹಂಗಾರೆ? ಚೆನ್ನಾಗಿ ಆಡ್ತಿಲ್ಲ ಅಂದರೆ ಸೂರಜ್. ಯಾಕೆ ಸೂರಜ್? ಯಾಕೆ ಅವನು ಒಬ್ರದಕ್ಕೆ ಒಂದೊಂದು ಥರ ಮಾತಾಡ್ತಾನೆ, ಬೇರೆ ಬೇರೆ ಥರ. ಒಬ್ರದ್ದು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಬೇರೆ ಹೇಳ್ತದ್ದು, ಆ ಥರ ಎಲ್ಲ ಮಾತಾಡ್ತಾನೆ. ಅದಕ್ಕೆ ಮೊಕೋಡ ಹಾಕ ಯಾರು ಆಡ್ತಾವ್ರೆ ಅನ್ಸುತ್ತೆ ಹಂಗಾರೆ? ರಾಶಿಕಾ. ರಾಶಿಕಾ ಯಾಕೆ ಅವರು? ಅವಳು ಈಗ ಅವನ ಜೊತೆನೇ ಇರ್ತಾಳೆ, ಒಂದು ವಾರ ಮಾತಾಡ್ಸೋದು, ಒಂದು ವಾರ ಮಾತಾಡಿಸ್ತಾ ಇರೋದು, ಆ ಥರ ಎಲ್ಲ ಮಾತಾಡ್ತಾಳೆ. ಅದಕ್ಕೆ ಓಕೆ. ಗಿಲ್ಲಿ ಮುಗ್ಧತೆಯನ್ನು ಮೊಕೋಡ ಹಾಕ ಆಡ್ತಿದ್ದಾನೆ, ಆ ಬನ್ನೀನ ಹಾಕೊಳ್ಳೋದು, ಚಡ್ಡಿಲೇ ಇರೋದು, ಅದೆಲ್ಲ ಒಂದು ಜನರನ್ನ ಸೆಳಿಬೇಕು ಅನ್ನೋ ಒಂದು ಇದಕ್ಕೆ ಆಡ್ತಿದ್ದಾನೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ನು ಇರಂಗೆ ಇದ್ದಾನೆ, ಮನೇಲಿ ಹೆಂಗಿರ್ತಾನೆ ಅಲ್ಲೇ ಹಂಗೂ ಇರ್ತಾನೆ. ಅವರು ಆ ಥರ ಅನ್ಕೋತಾರೆ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ನನಗೆ ಗಿಲ್ಲಿ ವಿನ್ ಆಗಬೇಕು ಅಂತ ತುಂಬ ಇಷ್ಟ. ಯಾಕೆ ಅವರೇ? ಅವ್ರೇನೋ ಗೊತ್ತಿಲ್ಲ, ಒಂಥರ ಎಮೋಷನಲ್ ಚೆನ್ನಾಗಿದ್ದಾರೆ, ಅವರು ಮಿಮಿಕ್ರಿ ಎಲ್ಲನೂ ಇಷ್ಟ ನಮಗೆ. ಅವರೇ ವಿನ್ ಆಗಬೇಕಂದ್ರೆ ನಮ್ಗೆ ಇಷ್ಟ. ಓಕೆ, ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಹಂಗಾರೆ? ಅಷ್ಟರಲ್ಲಿ ಯಾರು ಅಂತ ಗೊತ್ತಿಲ್ಲ, ಬಟ್ ಗಿಲ್ಲಿ ಅಂದರೆ ಇಷ್ಟ ಅಷ್ಟೇ. ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಬಿಕಾಸ್ ಅವನು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಚೆನ್ನಾಗಿ ಮಾಡ್ತಾನೆ. ಅಲ್ಲಿರೋರಲ್ಲಿ ಯಾರು ಕೆಪಬಿಲಿಟಿ ಇಲ್ಲ, ಗಿಲ್ಲಿ ಒಬ್ಬರು. ಓಕೆ. ಈಗ ನೆನ್ನೆ ನಡೆದಂಥ ಟಾಸ್ಕಲ್ಲಿ ಜೊತೆಗಿದ್ದರು ಈಗ ಗಿಲ್ಲಿಗೆ ಚಾಕು ಹೋಗ್ತಾರೆ, ಅಂದರೆ ರಕ್ಷಿತಾ ಮತ್ತು ರಘು ಅವರು. ಏನು ಅನ್ಸುತ್ತೆ ಅದು ನೋಡಿದ್ರೆ? ಫ್ರೆಂಡ್ಶಿಪ್ ಅಂದರೆ ಫೇಕ್ ಅಂತ ತೋರಿಸಿದ್ರು. ಗಿಲ್ಲಿಗೆ ಅರ್ಥ ಆಗಲಿಲ್ಲ ಅಂದರೂ ಅದು ಕರ್ನಾಟಕ ಜನತೆಗಾದರೂ ಅರ್ಥ ಆಯಿತು, ಫ್ರೆಂಡ್ಸ್ನ ನಂಬೇಡಿ ಅಂತ. ಅವನಾಟ ಅವ್ನು ಆಡ್ತಿದ್ದಾನೆ, ಸೊ ಅದರಿಂದ ಅವ್ನಿಗೇನು ಉಪಯೋಗ ಆಗಲ್ಲ. ಹೆಂಗಾದರೂ ಬೆನ್ನಿಗೆ ಚೂರಿನಾಗಲಿ, ಮುಂದೇನಾದರೂ ಹಾಕಲಿ, ಹಿಂದೇನಾದರೂ ಹಾಕಲಿ. ಬಿಗ್ ಬಾಸ್ ಮನೇಲಿ ಡೌರಾಣಿ ಅಂದರೆ ಯಾರು? ರಕ್ಷಿತಾನೆ. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಅಂತಂದರೆ ಯಾರು ಹೇಳ್ತೀರಾ? ರಘು. ಏಕೆ? ಫ್ರೆಂಡು ಅಂತ ಒಂದು ಬಟ್ಟೆ ವಿಚಾರವಾಗಿ ಆ ಥರ ಮಾಡಿದ್ದು ತಪ್ಪು, ಸೊ ಅದಕ್ಕೆ ಅವನೇ ಶಕುನಿ. ಬನ್ನಿನೋ ಚಡ್ಡಿ ಹಾಕ್ಕೊಂಡು ಎಮೋಷನಲಿಂದ ಜನರನ್ನ ಸೆಳಿಬೇಕು ಅಂತ ಫೇಕಾಗಿ ಆಡ್ತಾವನೆ ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವ್ರಿಗೆ ಅನ್ಸಿದ್ರು ಓಕೆ, ಗಿಲ್ಲಿ ಅವ್ನು ಆಡ್ತಿದ್ದಾನೆ, ಬನ್ನೀನ್ ಹಾಕೊಂಡ ತಕ್ಷಣ ಏನಿಲ್ಲ, ಅವ್ನಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದು ಹಾಕೊಂಡು ಆಡ್ತಿದ್ದಾನೆ. ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ ಸರ್. ಗಿಲ್ಲಿನೇ ವಿನ್ ಆಗಬೇಕು ಅಂತ ಇಷ್ಟ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ಅಂದರೆ ಅವರು ಎಲ್ಲದರಲ್ಲೂ ಅಂದರೆ ಓಪನ್ ಅಪ್ ಆಗಿ ಎಲ್ಲ ಇರ್ತಾರೆ, ಏನು ಎಲ್ಲದ್ರಲ್ಲಿ ಸಪೋರ್ಟಿವ್ ಆಗಿ, ಫ್ರೆಂಡ್ಸಿಗೆ ಸಪೋರ್ಟಿವ್ ಇದರಲ್ಲಾಗಿರಲಿ ಚೆನ್ನಾಗಿ ಆಟ ಎಲ್ಲ ಆಡ್ತಾರೆ. ಅದರಿಂದ ನಂಗೆ ಗಿಲ್ಲಿನೇ ವಿನ್ ಆಗಬೇಕು ಅಂತ ಇಷ್ಟ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅದರಲ್ಲಿ? ಆಡ್ತಿಲ್ಲ ಅಂತಲೇ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಸರ್. ಅಂದರೆ ಅವ್ರವ್ರು ಇದ್ರ ಮೇಲೆ ಡಿಪೆಂಡ್ ಅಲ್ವಾ. ನಾವು ಅವ್ರು ಚೆನ್ನಾಗಿ ಆಡ್ತಿಲ್ಲ, ಇವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದರಿಂದ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬಾರ್ದು? ರಕ್ಷಿತಾ. ಯಾಕೆ? ಯಾಕಂದರೆ ಅವಳು ಬರೀ ಡವ್ ಮಾಡ್ಕೊಂಡೆ ಆಟ ಆಡ್ತಾ ಇದ್ದಾಳೆ, ಅದಕ್ಕೋಸ್ಕರ. ಯಾರು ವಿನ್ನರ್ ಆಗಬೇಕು? ಗಿಲ್ಲಿ. ಯಾಕೆ? ಗಿಲ್ಲಿ ಅವನು ಬಡವ, ಅದರಿಂದ ಆಮೇಲೆ ಅವ್ನು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಬಿಗ್ ಬಾಸ್ ಮನೇಲಿ, ಅದಕ್ಕೋಸ್ಕರ. ಓಕೆ, ನೆನ್ನೆ ನಡೆದಂಥ ಟಾಸ್ಕಲ್ಲಿ ಗಿಲ್ಲಿ ಅವ್ರಿಗೆ ಜೊತೇಲಿ ಇದ್ದವರೇ ಅಂದರೆ ರಕ್ಷಿತಾ ಮತ್ತು ರಘು ಅವರು ಚಾಕು ಹಾಕ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಆ ರೀತಿ ಮಾಡಬಾರ್ದಿತ್ತು. ಫ್ರೆಂಡ್ಸಾಗಿ ಅವರೇ ಮಾಡಿದ್ಮೇಲೆ ಬೇರೆಯವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಮತ್ತು ಗಿಲ್ಲಿಂದ ಕಾವ್ಯ ಅಂತಾರೆ, ಅದು ನಿಜನಾ? ಇಲ್ಲ. ಯಾಕೆ? ಆ ರೀತಿ ಏನಿಲ್ಲ. ಗಿಲ್ಲಿ ಅವನಾಟ ಅವ್ನು ಆಡ್ತಾ ಇದ್ದಾನೆ, ಕಾವ್ಯ ಅವಳಾಟ ಅವಳು ಆಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಮನೆ ಒಳಗಡೆನ. ಈ ವೀಕ್ ಮನೆ ಹೊರಗೆ ಯಾರು ಬರ್ಬೇಕಂತೀರಾ? ಸೂರಜ್. ಯಾಕೆ? ಅವ್ನು ಚೆನ್ನಾಗಿ ಆಡ್ತಾ ಇಲ್ಲ. ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಹೋದ, ಬಟ್ ಅವನಲ್ಲಿ ಆ ರೀತಿ ಏನೂ ಆಟ ಆಡ್ತಾ ಇಲ್ಲ. ಓಕೆ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿಲಿ ರಜತ್ ಮತ್ತು ಚೈತ್ರ ಕುಂದಾಪುರ್ ಬಂದವ್ರೆ. ಅವರು ಬಂದಿರೋದು ಓಕೆನಾ? ಬೇರೆ ಯಾರೋ ಬರಬೇಕಿತ್ತಾ? ಬೇರೆ ಬರಬೇಕಿತ್ತು. ಯಾರು? ವಿನಯ್ ಮತ್ತು ಸಂಗೀತ. ಯಾಕೆ ಅವ್ರು ಹೇಳ್ತಾರೆ? ವಿನಯ್ ಬಿಗ್ಗೆಸ್ಟ್ ಫ್ಯಾನ್ ನಾನು, ಅದಕ್ಕೋಸ್ಕರ ಅವ್ನು ಬರಬೇಕಿತ್ತು ಅವ್ನು. ಓಕೆ, ಈಗ ಅವರಿಬ್ಬರು ಬಂದಿರೋದು ಎಫೆಕ್ಟ್ ಆಗುತ್ತೆ ಅಂತೀರಾ ಯಾರಿಗಾದ್ರು? ಆಗಬಹುದು. ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ? ಇಲ್ಲ. ಏಕೆ? ಗಿಲ್ಲಿ ಅವನ ಆಟ ಆಗಿಂದ ಆಡ್ಕೊ ಬರ್ತಾ ಇದ್ದಾನೆ, ಇವ್ರು ಬಂದರೂ ಆಡ್ಕೊ ಹೋಗ್ತಾನೆ, ಅದಕ್ಕೋಸ್ಕರ. ಎಲ್ಲ ಅಂತಾರೆ 10 ಜನ ರಜತ್ತು, ಒಬ್ಬ ಗಿಲ್ಲಿ ಅಂತಾರೆ, ನಿಜನಾ? ಇರಲಿ. ಯಾಕೆ? 10 ಜನ ರಜತ್ ಬಂದು ಗಿಲ್ಲಿ ಒಬ್ಬನೇ ಸಾಕು, ಅದಕ್ಕೋಸ್ಕರ. ಸೂಪರ್. ಓಕೆ, ಬಿಗ್ ಬಾಸ್ ಮನೇಲಿ ಡೌರಾಣಿ ಅಂದರೆ ಯಾರು? ರಕ್ಷಿತಾನೆ. ಏಕೆ? ಅವಳು ಆ ರೀತಿ ಬರೀ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಆಮೇಲೆ ಡ್ಯಾನ್ಸ್ ಮಾತ್ರ ಮಾತಾಡ್ತಾಳೆ, ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತಾ ಇಲ್ಲ ಅವಳು, ಅದಕ್ಕೋಸ್ಕರ ಯಾವುದೋ ಪಾಯಿಂಟ್ ತಗೊಂಡು ಯಾವುದಕ್ಕೂ ಹೋಗ್ತಾಳೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಸರ್ ನೋಡ್ತೀನಿ. ಇವಾಗ ಮನೇಲಿ ಇದ್ರಾಗ ನೋಡ್ತಿದ್ದೆ, ಇವಾಗ ಹಾಸ್ಟೆಲಲ್ಲಿ ಇದ್ದೀನಿ, ಫೋನಲ್ಲಿ ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಸರ್ ಗಿಲ್ಲಿ ವಿನ್ ಆಗಬೇಕು. ಯಾಕೆ ಅವರು? ಸರ್ ಎಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತು ಚೆನ್ನಾಗಿ ಆಟ ಆಡ್ತಾರೆ, ಅದರಿಂದ ಅವ್ರು ಗೆಲ್ಲಬೇಕು ಅಂತ. ಯಾರು ವಿನ್ ಆಗಬಾರ್ದು ಅಂತೀರಾ? ಸರ್ ಅಶ್ವಿನಿ. ಏಕೆ? ಸರ್ ಏನೋ ಗೊತ್ತಿಲ್ಲ, ಅವ್ರು ವಿನ್ ಆಗಬಾರ್ದು ಅಂತ ಅನಿಸುತ್ತೆ. ಓಕೆ, ಕನ್ನಡ ಬಿಗ್ ಬಾಸ್ ಅಂದರೆ ಬಿಗ್ ಬಾಸಲ್ಲಿ ಯಾರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗೈತೆ? ಗಿಲ್ಲಿ ಕಾವ್ಯ, ಗಿಲ್ಲಿ ರಘು. ಗಿಲ್ಲಿ ರಘು. ಯಾಕೆ?
ಸರ್ ಅಂದರೆ ಎಲ್ಲದರಲ್ಲೂ ಅವರು ಖುಷಿಯಾಗಿರ್ತಾರೆ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲಾದರೂ ಮನೆ ಜವಾಬ್ದಾರಿ ನೋಡ್ಕೊಳ್ಬೇಕು ಅಂತ ಅಂದ್ರೂ ಎಲ್ಲದರಲ್ಲೂ ಚೆನ್ನಾಗಿರ್ತಾರೆ ಅದಕ್ಕೆ. ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬಾರ್ದು? ವಿನ್ನರು ಸೂರಜ್. ಯಾಕೆ? ಅಂದರೆ ಅವರು ಏನು ಅಷ್ಟೊಂದು ಚೆನ್ನಾಗಿ ಆಡಲ್ಲ, ಟಾಸ್ಕ್ ಎಲ್ಲ ಇದು ಮಾಡಲ್ಲ, ಅದಕ್ಕೋಸ್ಕರ. ಓಕೆ ಯಾರು ವಿನ್ ಆಗಬೇಕು? ಗಿಲ್ಲಿ. ಯಾಕೆ? ಅಂದರೆ ಅವರು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲದರಲ್ಲೂ ಇರ್ತಾರೆ, ಅದಕ್ಕೋಸ್ಕರ ಅವರು. ಅಂದರೆ ಮೊದಲೆಲ್ಲ ಗೊತ್ತಾಯ್ತಿತ್ತು ಸೀಸನ್ ಎಂಡಿಂಗಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾಯ್ತಿತ್ತು. ಬಟ್ ಆದರೆ ಇವಾಗ ಸ್ಟಾರ್ಟ್ ಆಗಿ 30 ದಿನ ಆಗಿಲ್ಲ, ಆಗ್ಲೇ ಎಲ್ಲ ಗಿಲ್ಲಿ ಗಿಲ್ಲಿ ಅಂದ್ಕೊಂಡು ಬ್ಯಾನರು, ಸಾಂಗ್ ಆಡೋದು, ಪೋಸ್ಟ್ಗಳು ಎಲ್ಲ ನೋಡೋದು ಏನು ಅನ್ಸುತ್ತೆ? ಅಂದರೆ ಅವ್ರು ತುಂಬ ಆ್ಯಕ್ಟಿವ್ ಆಗಿದ್ದಾರಲ್ವಾ, ಸೊ ಅವ್ರು ವಿನ್ ಆಗ್ಬೋದು ಅಂತ ಎಲ್ಲ ಅನ್ಕೊಂಡು. ಓಕೆ ಬಿಗ್ ಬಾಸ್ ಮನೇಲಿ ಡೌರಾಣಿ ಅಂದರೆ ಯಾರು? ರಕ್ಷಿತಾ. ಯಾಕೆ ಅವರು? ಅಂದರೆ ಅವಳು ಜಾಸ್ತಿ ಓವರಾಗಿ ಆಡ್ತಾಳೆ, ಅದರಿಂದ. ಓಕೆ ಬಿಗ್ ಬಾಸ್ ಮನೇಲಿ ಫೇಕ್ ಯಾರು? ಸೊ ಧ್ರುವಂತ್. ಯಾಕೆ? ಅವನು ಎಲ್ಲರಿಗೂ ಬೈತಾ ಇರ್ತಾನೆ, ಅಂದರೆ ವಿಚಿತ್ರವಾಗಿ ಆಡ್ತಾನೆ, ಅದಕ್ಕೋಸ್ಕರ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ? ಯಾಕಂದರೆ ಅವರು ನ್ಯಾಯವಾಗಿ ಆಡ್ತಾರೆ, ಅದರಿಂದ. ಓಕೆ ಈಗ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟವ್ರೆ, ರಜತ್ ಮತ್ತು ಚೈತ್ರ ಅಂತ. ಅವ್ರು ಬಂದಿದ್ದು ಸರಿನಾ ಇಲ್ಲ ಬೇರೆಯವ್ರು ಬರಬೇಕಿತ್ತಾ? ಸರಿ ಇದೆ, ಬಂದಿರೋದು ಸರಿ ಅನಿಸುತ್ತೆ. ಬೇರೆಯವರು ಬರಬೇಕಿತ್ತು, ಬಟ್ ಪರವಾಗಿಲ್ಲ. ಬೇರೆಯವರು ಹೋದ ವರ್ಷ ಬಂದಿದ್ರು, ಮತ್ತೆ ಎಕ್ಸಿಟ್ ಆಗಿದ್ರು, ಮತ್ತೆ ಅವ್ರನ್ನೇ ಕರೆಸವ್ರೆ. ಅದ್ರ ಬಗ್ಗೆ ಅಂದರೆ ಬೇರೆಯವ್ರನ್ನೂ ಕರೆಸ್ಬೇಕಿತ್ತು. ಹೋದ ವರ್ಷ ಕರೆಸಿದವ್ರನ್ನೇ ಕರೆಸಿದ್ದು, ಅಂದರೆ ಬೇರೆಯವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು, ಚಾನ್ಸ್ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಓಕೆ ಬಿಗ್ ಬಾಸ್ ಮನೇಲಿ ಯಾರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗೈತೆ? ಗಿಲ್ಲಿ ಕಾವ್ಯ, ಗಿಲ್ಲಿ ರಘು? ಗಿಲ್ಲಿ ಕಾವ್ಯ. ಓ ಅವರು ಫ್ರೆಂಡ್ಶಿಪ್ಪು ಚೆನ್ನಾಗಿದೆ, ರಿಲೇಷನ್ಶಿಪ್ ಇದ್ರೂ ಚೆನ್ನಾಗಿರುತ್ತೆ, ಒಟ್ಟಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಓಕೆ ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕು? ಗಿಲ್ಲಿ. ಯಾಕೆ ಅವರೇ? ಆದರೆ ಒಳ್ಳೇದು, ರೈತರು ಮಕ್ಕಳಲ್ವಾ, ಅದಕ್ಕೆ. ಗಿಲ್ಲಿ ಮುಗ್ಧತೆಯನ್ನು ಮೊಕ್ಕೋಡ ಆಡ್ತವನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ನು ಇದ್ದಂಗೆ ಹೇಳ್ತಾನೆ, ಅದಕ್ಕೆ ಯಾರಿಗೂ ಆಗಲ್ಲ. ನೆನ್ನೆ ಟಾಸ್ಕಲ್ಲಿ ಗಿಲ್ಲಿ ಅವ್ರಿಗೆ ಜೊತೆಗಿದ್ದವರೇ ಅಂದರೆ ರಘು ಮತ್ತು ರಕ್ಷಿತನೇ ಚೂರಿ ಹಾಕಿದ್ರು, ಅಂದರೆ ಚಾಕ್ ಹಾಕಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಫ್ರೆಂಡ್ಶಿಪ್ಪಿಗೆ ಬೆಲೆ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಅವನ್ನ ಯೂಸ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಕಾವ್ಯ ಮತ್ತು ರಾಶಿಕ್ ಅವರಿಂದ ಇವನು ನಿನ್ನಿಂದ ಅವರು ಹಂಗೆ ಹಿಂಗೆ ಅನ್ಕೊಂಡು ಜಗಳ ಆಡಿದ್ರು, ಅದು ನೋಡ್ರಿ ಅನ್ಸುತ್ತೆ? ಅವ್ರ ಆಟ ಅವ್ರು ಆಡೋಕ್ಕೆ ಬಂದವರೆ, ಅವರಿಂದ ಇವರು ಅಲ್ಲ, ಇವರಿಂದ ಅವರು ಅಲ್ಲ. ಓಕೆ ಗಿಲ್ಲಿಯಿಂದ ಕಾವ್ಯ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿಯಿಂದ ಕಾವ್ಯ ಅಲ್ಲ, ಕಾವ್ಯದಿಂದನೂ ಗಿಲ್ಲಿ ಅಲ್ಲ. ಅವ್ರ ಆಟ ಅವ್ರು ಆಡ್ತಾರೆ, ಅವ್ರ ಫ್ರೆಂಡ್ಶಿಪ್ ಹಂಗೈತೆ, ಅದಕ್ಕೆ ಅವ್ರ ಥರ ಅಂತಾರೆ ಅಷ್ಟೇ. ಬಿಗ್ ಬಾಸ್ ಮನೇಲಿ ಇವರು ಫೇಕ್ ಅಂದರೆ ಯಾರು? ಫೇಕ್ ಅಂದರೆ ಧ್ರುವಂತ್. ಓಕೆ ಬಿಗ್ ಬಾಸ್ ಮನೇಲಿ ಡೌರಾಣಿ ಅಂದರೆ ಯಾರು? ಡೌರಾಣಿ ಅಂದರೆ ರಕ್ಷಿತಾ. ಏಕೆ? ಮಾತಾಡೋದಿಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ತಾಳೆ, ಅದಕ್ಕೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ಯಾಕಂದರೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಮತ್ತು ಚೆನ್ನಾಗಿ ಆಡ್ತಾರೆ, ಅದರಿಂದ ಗಿಲ್ಲಿ ಇಷ್ಟ. ಅದರಿಂದ ಗಿಲ್ಲಿ ಇಷ್ಟ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಧ್ರುವಂತ್. ಯಾಕೆ? ಒಬ್ಬರ ಹತ್ರ ಒಂದೊಂದು ಮಾತಾಡ್ತಾರೆ, ಅದಕ್ಕೆ ಧ್ರುವಂತ್ ಇಷ್ಟ. ಆಗಲ್ಲ. ಓಕೆ ಮಿಸ್ಸಾಗಿ ಗಿಲ್ಲಿ ವಿನ್ ಆಗಲಿಲ್ಲ ಅಂದರೆ ಹೇಗಿರುತ್ತೆ? ತುಂಬ ಬೇಜಾರಾಯ್ತದೆ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕಂತೀರಾ? ಗಿಲ್ಲಿ. ಯಾಕೆ ಗಿಲ್ಲಿನೇ ವಿನ್ ಆಗಬೇಕು? ಗಿಲ್ಲಿ ಅಂದರೆ ಅವರು ಇದು ನಮಗೆ ಮಳವಳ್ಳಿ ತಾಲೂಕಿಂದ ಅವರು ಬಂದಿರೋದು, ಅದರಿಂದ. ಸೊ ಹಾಗಾಗಿ ನಮಗೆ ಅವರೇ ಗೆಲ್ಲಬೇಕು ಅಂತ. ಗಿಲ್ಲಿಯಿಂದ ಕಾವ್ಯ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾವ್ಯ ಅವ್ರ ಆಟಗಳು ಅವ್ರವ್ರಿಗೆ ಹೆಚ್ಚು, ಬಟ್ ಅವರ ಕೆಲಸ ಮಾಡೋದ್ರಲ್ಲಿ ಡಿಫೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅವರೇ ಗಿಲ್ಲಿನೇ ಗೆಲ್ಲಬೇಕು ಅಂತ ಗಿಲ್ಲಿನೇ ಗೆಲ್ಲಬೇಕು. ಮತ್ತು ಮೇಡಮ್ ಜಾನ್ವಿ ಅವರು ಈ ವೀಕ್ ಮನೆಯಿಂದ ಹೊರಗೋದ್ರು, ಎಲ್ಲೋ ಒಂದು ಕಡೆ ಅಶ್ವಿನಿ ಅವರ ಒಂದು ಕೈ ಮುರಿತು ಅಂತ ಹೇಳ್ತೀರಾ? ಅಶ್ವಿನಿ ಅವರು ತುಂಬ ಕಿರಿಕ್ ಮಾಡೋದು ಜಾಸ್ತಿ, ಗಿಲ್ಲಿಗೆ ಅದು ಜಗಳ ತುಂಬ ಜಾಸ್ತಿ ಗಲಾಟೆ ಮಾಡ್ತಾರೆ. ಸೊ ಹಾಗಾಗಿ ಅವರೇ ವೈಲ್ಡ್ ಕಾರ್ಡ್ ಆಗಿ ರಜತ್ ಮತ್ತು ಚೈತ್ರ ಕುಂದಾಪುರ್ ಅವ್ರು ಬಂದವ್ರೆ, ಎಲ್ಲೋ ಒಂದು ಕಡೆ ಗಿಲ್ಲಿ ಅವ್ರಿಗೆ ಅವರು ಕಾಂಪಿಟೇಟರ್ ಆಗ್ತಾರೆ ಅನ್ಸುತ್ತಾ? ಆಗ್ಬೋದೇನೋ. ಆಗ್ಬೋದು ಅನ್ಸುತ್ತಾ? ಈ ವೀಕ್ ಮನೆ ಹೊರಗಡೆ ಯಾರು ಹೋಗ್ಬೇಕು ಅಂತೀರಾ? ಅಶ್ವಿನಿ ಗೌಡ. ಅಶ್ವಿನಿ ಹೋಗ್ಬೇಕಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬೇಕಂತೀರಾ? ಗಿಲ್ಲಿ ಅವರೇ ಸರ್. ಯಾಕೆ? ಅವ್ರು ಚೆನ್ನಾಗಿ ಇದು ಮಾಡ್ತಾರೆ, ಎಲ್ಲ ಕಡೆ ಚೆನ್ನಾಗಿ ಆಟ ಎಲ್ಲ ಆಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ ಸರ್. ಓಕೆ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿಲಿ ರಜತ್ ಮತ್ತು ಚೈತ್ರ ಬಂದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರೇ ಬರಬೇಕಿತ್ತಾ ಬೇರೆಯವ್ರು ಬರಬೇಕಿತ್ತಾ? ಅವರೇ ಬಂದಿದ್ದು ಚೆನ್ನಾಗಿದೆ ಸರ್, ಚೆನ್ನಾಗಿ. ಅವರೇ ಬಂದಿದ್ದು ಚೆನ್ನಾಗಿದೆ. ಸರ್. ಓಕೆ ಅವರಿಂದ ರಜತಿಂದ ಗಿಲ್ಲಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ಸರ್ ಆಯ್ತದೆ ಅನಿಸುತ್ತೆ, ನೋಡ್ಬೇಕು ಸರ್. ನೋಡಬೇಕು ಅಂದರೆ ಎಲ್ಲರೂ ಅಂತಾರೆ 10 ಜನ ರಜತ್ತು ಒಬ್ಬ ಗಿಲ್ಲಿ ಅಂತಾರೆ, ನಿಮ್ಗೆ ಏನು ಅನಿಸುತ್ತೆ? ಸರ್ ಒಬ್ಬರೇ ಗಿಲ್ಲಿ ಅನಿಸುತ್ತೆ ಸರ್. ಓಕೆ ಬಿಗ್ ಬಾಸ್ ಮನೇಲಿ ಇವರು ಫೇಕ್ ಅಂದರೆ ಯಾರು ಅಂತೀರಾ? ಧ್ರುವಂತ್ ಸರ್ ಅನ್ಸುತ್ತೆ. ಧ್ರುವಂತ್.